ವೆಲ್ ಏನಿರಲ್ಲ ಫಸ್ಟ್ ನೋಡ್ಕೊಂಬರೋಣ. BMTC ಬಸ್ ಇರಲ್ಲ, KSRTC ಬಸ್ ಇರಲ್ಲ, ಮಾಲ್ಗಳಿರಲ್ಲ, ಮಲ್ಟಿಪ್ಲೆಕ್ಸ್ ಸಿನಿಮಾ ಥಿಯೇಟರ್ಗಳ ಪ್ರದರ್ಶನಗಳು ಅಥವಾ ಅದರ ಸೇವೆ ನಿಮಗಿಲ್ಲ. ಇನ್ನು ಗೂಡ್ಸ್ ವಾಹನ ಸೇವೆ, ಖಾಸಗಿ ಸಾರಿಗೆ, ಓಲಾ ಊಬರ್ ಅವರು ಕೂಡ ಇಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಬಂದ್ಗೆ. ಹಾಗಾಗಿ ಈ ಸೇವೆ ಅವತ್ತು ನಮ್ಮ ಜನರಿಗೆ ಇರಲ್ಲ. ಬೀದಿ ಬದಿ ವ್ಯಾಪಾರ, APMC ಮಾರುಕಟ್ಟೆ, ಹೋಟೆಲ್, ರೆಸ್ಟೋರೆಂಟ್ ಇರೋದಿಲ್ಲ. ಬಹಳ ಎಚ್ಚರಿಕೆಯಿಂದ ನೀವು ಪ್ಲಾನ್ ಮಾಡ್ಕೊಳ್ಳಿ ನಿಮ್ಮ ಡೇನ. ಸರ್ಕಾರಿ ಶಾಲೆ, ಕಾಲೇಜು, ಆಸ್ಪತ್ರೆ, ಆಂಬ್ಯುಲೆನ್ಸ್ ಸೇವೆ ಇದು ಏನಿರುತ್ತೆ ಅನ್ನೋದ್ರಲ್ಲಿ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸರ್ಕಾರಿ ಶಾಲಾ ಕಾಲೇಜು, ಆಸ್ಪತ್ರೆ, ಆಂಬ್ಯುಲೆನ್ಸ್ ಸೇವೆ ಖಂಡಿತವಾಗ್ಲೂ ಇರುತ್ತೆ, ಇರಲೇಬೇಕು. ಹಾಗಾಗಿ ಇದೆಲ್ಲ ಎಸೆನ್ಷಿಯಲ್ ಸರ್ವಿಸಸ್ ಅಲ್ವೇ? ಹಾಗಾಗಿ ಬಂದಿದ್ರೂ ಕೂಡ ಈ ಸೇವೆಗಳಿಗೆ ಬಂದಿರಲ್ಲ. ತುರ್ತು ಸೇವೆಗಳಂದರೆ ಬೆಂಗಳೂರು ಮೆಟ್ರೋ ರೈಲು ಇರುತ್ತೆ. ಓಕೆ, ಕರ್ನಾಟಕ ಬಂದಿದ್ದು ಹಾಲು ತರಕಾರಿ ಮಾರಾಟ, ದಿನಪತ್ರಿಕೆಗಳು, ಟಿವಿಗಳು ನೀವು ನೋಡ್ಬೋದು. ಓಕೆ, ಹಾಲು ತರಕಾರಿ ಮಾರಾಟ ಇದ್ದೇ ಇರುತ್ತೆ. ಫೈನ್. ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. ಓಕೆ, ಗೆಟ್ ದ ಪಾಯಿಂಟ್. ಒಂದು ಆದರೂ ನಾವು ಒಂದು ಸ್ವಲ್ಪ ಯೋಚನೆ ಮಾಡೋಣ. ಈ ಮೂಲಕ ನೀರಿನ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಲೇಬೇಕು. ಇತ್ತೀಚೆಗೆ ನೋಡ್ತಾ ಇದ್ದೀರಲ್ಲ ನೀವು, ನೀರನ್ನು ಬಳಸ್ಕೊಂಡು ಪೈಪ್ ಇಟ್ಕೊಂಡು ಎಲ್ಲ ಕಾರ್ಗೀರೆಲ್ಲ ತೊಳೆಯೋದು ಮಾಡಿದರೆ 5,000 ರೂಪಾಯಿ ದಂಡ ಇದೆ. ಗೊತ್ತಿರಲಿ, ಅದು ಅಷ್ಟು ನೀರಿನ ಹಾಹಾಕಾರ ಇದೆ, ಅಭಾವ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಬಂದ್ ಮಾಡಿದಾಗ ಇದಕ್ಕೆ ನಿಮ್ಮ ಸಹಕಾರ ಇದ್ದರೆ ನೀರಿನ ಬೆಲೆ ಕೂಡ ನಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ತಮಿಳ್ನಾಡಿಗೆ ಪಾಠ ಕಲಿಸೋದು ಅಥವಾ ನೆಕ್ಸ್ಟು CWRCಗೋ CWMAಗೋ ಆ ಒಂದು ಅಥಾರಿಟಿಗೆ ನಾವು ಏನು ಮೆಸೇಜ್